ವೆಲ್ಕಮ್ ಬ್ಯಾಕ್ ಟು ಪ್ರಬಿಟ್ ಟ್ರೇಡ್ಸ್. ನೋಡಿ ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ಯಾವತ್ತೂ ಕೂಡ ಹರಿಬರಿಯಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಇದು ಇವತ್ತು ಹಾಗೆ ಆಯಿತು ನೋಡಿ. ನಿನ್ನೆ ನಂದು ಅನಾಲಿಸಿಸ್ ವಿಡಿಯೋ ನೋಡಿಬೇಕಾದ್ರೆ ನೀವು ಅನಾಲಿಸಿಸ್ ವಿಡಿಯೋ ಮಾರ್ಕೆಟ್ನಲ್ಲಿ ಇವತ್ತು ಏನಾಗುತ್ತೆ ಅಂತ ಎಕ್ಸಾಕ್ಟ್ ಹೇಳಿದ್ದೆ. ಓಕೆ, ಈ ಸೆಲ್ಲರ್ಸ್ನ ಸ್ಟ್ರಾಂಗರ್ಸ್ ಇದ್ದಾರೆ, ಈ ಸೆಲ್ಲರ್ ಸ್ಟ್ರಾಂಗ್ಸ್ ಇದ್ದಾರೆ, ಈ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ. ಸೊ ಇವ್ರನ್ನ ಟಾರ್ಗೆಟ್ ಮಾಡಬಾರ್ದಿತ್ತು. ಸೊ ನಾನೇನು ಅಂದ್ಕೊಂಡೆ, ಫ್ಲ್ಯಾಟ್ ಓಪನ್ ಆಗಿತ್ತಲ್ಲ, ಸೊ ಅರೌಂಡ್ ಒಂದು 200-150 ಪಾಯಿಂಟ್ಸಲ್ಲಿ ಒಂದು ನನಗೆ 40 ಪಾಯಿಂಟ್ಸ್ ಸಿಗ್ತಾವಂತ ಅಂದ್ಕೊಂಡಿದ್ದೆ. ಓಕೆ, ಟ್ರೇಡು 30 ಪಾಯಿಂಟ್ಸ್ ಆಗಿದೆ, 174 to 200 ಆಯಿತು. ಬಟ್ ನಾ 40 ಪಾಯಿಂಟ್ಸ್ ಅಂದ್ಕೊಂಡಿದ್ದೆ. ಸೊ ನಾ ಹರಿಬರಿ ಮಾಡೋಕ್ಕೋಗಿ ನಂದು ಟಾರ್ಗೆಟು ಸ್ವಲ್ಪ ಸಿಕ್ತು. ಓಕೆ, ಆದ ಕಾರಣ ನಾವು ಏನು ಅನಾಲಿಸಿಸ್ ಮಾಡಿರ್ತೀವಲ್ಲ ಅದಕ್ಕೆ ಸ್ಟಿಕ್ ಆಗಬೇಕು. ಓಕೆ, ನೋಡಿ ಈ ಸೆಲ್ಲರ್ ಸ್ಟ್ರಾಂಗ್ ಇದ್ದರು, ನಾವು ಸಪೋರ್ಟ್ ಜೋನು ನೋಡಿದ್ದೀವಿ, ಅದಕ್ಕಾಗಿ ಮಾರ್ಕೆಟು ಅಲ್ಲಿವರೆಗೂ ಬರುತ್ತೆ ಅಂತ ನಿನ್ನೆ ಹೇಳಿದ್ದೆ ನಾನು. ಸೊ ಅಕಾರ್ಡಿಂಗ್ ಟು ಸೇಮ್ ಮಾರ್ಕೆಟ್ ಅದೇ ರೀತಿಯಾಗಿದೆ. ಬೇಕಿದ್ರೆ ನೋಡಿ, ನಾನು ನಿನ್ನೆ ಹೇಳಿದ್ದೆ ನಿಮಗೆ ಇಲ್ಲಿ ಸಪೋರ್ಟ್ ಜೋನ್ ಇದೆ, ಅದಕ್ಕಾಗಿ ಈ ಥರ ಆಗಿದೆ ಅಂತ. ಓಕೆ, ನಾಳೆ ಏನಾಗ್ಬೋದು ಅಂದರೆ ನೋಡಿ ನಾಳೆ ಏನಾಗ್ಬೋದು ಅಂದರೆ ಈ ಸೆಲ್ಲರ್ಸ್ ಅದಾರಲ್ಲ, ಸೊ ಇಷ್ಟು ಸೆಲ್ಲರ್ಸ್ ಬಂದಾಗ ಇಷ್ಟು ಬಂದಿದೆ. ಓಕೆ, ಮತ್ತೆ ತೆಳಗೆ ಬಂದು ಮತ್ತೊಬ್ಬವಾಗಿ ಈ ಥರ ಆಗಿದೆ. ಓಕೆ, ನಾನೇನು ಹೇಳಿದೆ, ಆಫ್ ಹೋಗಿ ಮಾರ್ಕೆಟು ಸೈಡ್ ವೇ ಆಯಿತು ಅಂತ ಅಂದ್ಕೊಳ್ಳಿ, ಏನಾಗಬೇಕು, ಬ್ರೇಕ್ಔಟ್ ಆಗಬೇಕು. ಹೌದಾ? ನೆಕ್ಸ್ಟು ಈ ಸೆಲ್ಲರ್ಸು ಸ್ಟ್ರಾಂಗ್ ಇಲ್ಲ. ಸ್ಟ್ರಾಂಗ್ ಇದ್ದರೆ ಮಾರ್ಕೆಟ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಹೌದಲ್ವಾ? ಸೊ ಈ ಸೆಲ್ಲರ್ಸು ಸ್ಟ್ರಾಂಗ್ ಇದ್ದಾರೆ, ಸದ್ಯಕ್ಕೆ ಈ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಈ ಸೆಲ್ಲರ್ ಸ್ಟ್ರಾಂಗ್ ಇದ್ರಂದರೆ ಏನಾಗುತ್ತೆ, ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ಈ ಜೋನು ಬ್ರೇಕ್ ಡೌನ್ ಆಗೋವರೆಗೂ ಸ್ವಲ್ಪ ಸಪೋರ್ಟ್ ರೆಸಿಸ್ಟೆನ್ಸ್ ತೊಗೋತಂತ ತಿಳ್ಕೊಳ್ಳಿ, ಸೆಲ್ಲಿಂಗ್ ಪ್ಲ್ಯಾನ್ ಮಾಡೋಣ. ಎಲ್ಲಿವರೆಗೂ? ಈ ಜೋನ್ವರೆಗೂ. ಬೈ ಚಾನ್ಸ್ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿ ಈ ಥರ ಬಂದರೆ ಇಲ್ಲಿಗೆ ಪ್ಲ್ಯಾನ್ ಮಾಡೋಣ. ಓಕೆ, ನೆಕ್ಸ್ಟು ಇಲ್ಲಿ ಒಂದು ಸ್ವಲ್ಪ ನೋಡಿ, ಭಾಳ ಇಂಟ್ರೆಸ್ಟಿಂಗ್. ಓಕೆ, ಇಲ್ಲಿದೆ ಅಲ್ಲ, ಸೊ ನಾನು ಏನು ಹೇಳಿದೆ, ಅಪ್ಪು ಸೈಡ್ ವೇ ಬೈ ಚಾನ್ಸ್ ಬ್ರೇಕ್ಔಟ್ ಆಗಿ ಸೊ ಮಾರ್ಕೆಟ್ ಏನು ಮಾಡ್ತೀವಿ ಇವತ್ತು, ಗ್ರೀನ್ ಕ್ಯಾಂಡಲ್ ಆಗಿ ಅಪ್ ಹೋಗೋ ಥರ ಮಾಡಿ ಡೌನ್ ಬಂದಿದೆ. ಸೊ ನಾಳೆ ಏನಾಗ್ಬೋದು, ಗ್ರೀನ್ ಕ್ಯಾಂಡಲ್ ಮಾಡಿ ಅಪ್ ಹೋಗಿ ಡೌನ್ ಬರಲ್ಲ, ಅಪ್ ಹೋಗುತ್ತೆ. ಯಾಕಂದರೆ ಚಾರ್ಟು ರಿಪೀಟು ಆಗಲ್ಲ ಮಾರ್ಕೆಟ್ನಲ್ಲಿ ಯಾವತ್ತೂ ಕೂಡ. ಓಕೆ, ಆ ರೀತಿ. ಓಕೆ, ಸೊ ನಾಳೆ ಏನಾಗ್ಬೋದು ಅಂದರೆ, ಈಗ ನೋಡಿ ಒಂದು ನಿಮಿಷ, ಈಗ ಇಲ್ಲಿ ಸೆಲ್ಲರ್ಸ್ ಇದಾರಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವರು ಸ್ಟ್ರಾಂಗ್ ಸೆಲ್ಲರ್ಸೇ, ಬಟ್ ಫ್ಲ್ಯಾಟ್ ಆದರೆ ಮಾತ್ರ. ಓಕೆ, ಫ್ಲ್ಯಾಟ್ ಆದರೆ ಏನಾಗುತ್ತೆ, ಸೊ ಇವ್ರು ಹೋಲ್ಡ್ ಮಾಡ್ತಾರೆ ಟ್ರೇಡು. ಯಾಕೆ ಹೇಳಿ, ಇವ್ರದ್ದು ಏನು ಪೊಸಿಷನ್ ಗ್ರೀನಲ್ಲಿರುತ್ತೆ, ಅದಕ್ಕೆ ಏನು ಮಾಡ್ತಾರೆ, ಸೊ ಇದು ಫ್ಲ್ಯಾಟ್ ಸೈಡ್ ಬರುತ್ತೆ, ಡೌನ್ ಬರುತ್ತೆ, ಇಲ್ಲಿ ಸಪೋರ್ಟ್ ಜೋನ್ ಇದೆಯಲ್ಲ, ಸೊ ಇಲ್ಲಿವ್ರಿಗೆ ಸಪೋರ್ಟ್ ಬರುತ್ತೆ ಅಂತ ಹೇಳಿ ಸೈಡ್ ಮಾಡ್ಬೋದು. ನೆಕ್ಸ್ಟು ಬೈ ಚಾನ್ಸ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿ ಅಪ್ ಹೋಗೋ ಚಾನ್ಸು ಇದೆ. ಓಕೆ, ಎರಡನೇ ಕಂಡೀಷನು. ಮೂರನೇ ಕಂಡೀಷನ್ ಏನಾಗ್ಬೋದು ಅಂದರೆ ನೋಡಿ, ಈ ಥರ ಗ್ರೀನ್ ಕ್ಯಾಂಡಲ್ ಆಯಿತು ಅಂದ್ಕೊಳ್ಳಿ ಈ ಜೋನಿಗೆ. ಓಕೆ, ಇವ್ರು ಏನು ಮಾಡ್ತಾರೆ, ಸೆಲ್ಲರ್ಸು ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಸೊ ನಮ್ಮದು ಆಸೆ, ನಂದು ಗ್ರೀನ್ ಬರುತ್ತೆ, ಮಾರ್ಕೆಟ್ ಪೊಸಿಷನ್ನು ಗ್ರೀನ್ ಬರುತ್ತೆ ಅಂತ ಹೋಲ್ಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮಾರ್ಕೆಟು ಹಾಗೆ ಮೇಲೆ ಹೋಗುತ್ತೆ. ಅವಾಗ ಇವ್ರು SL ನಂಬರ್ಗೆ ಬರುತ್ತಲ್ಲ, ಅವಾಗ ಇವರೆಲ್ಲ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ಮಾರ್ಕೆಟ್ನಲ್ಲಿ ಸೆಲ್ಲರ್ಸ್ ಇಲ್ಲ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ ರಿವರ್ಸ್. ಸೊ ಈ ರೀತಿ ನಾಳೆ ಮಾರ್ಕೆಟ್ ಇದೆ, ನೋಡೋಣ ಏನಾಗುತ್ತೆ. ಬಟ್ ಚಾರ್ಟ್ ರಿಪೀಟ್ ಅಂತೂ ಆಗಲ್ಲ, ನೋಡೋಣ ನಾಳೆ ಏನಾಗುತ್ತೆ ಅಂತ ಕಾದು ನೋಡೋಣ. ಬಟ್ ಫ್ಲ್ಯಾಟ್ ಓಪನ್ ಆದರೆ ಈ ಬಯರ್ಸ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಓಕೆ, ನಾಳೆ ಸಿಗೋಣ. ಧನ್ಯವಾದಗಳು.